ದಾನವೀರ ಕರ್ಣನಿಗೆ ಸ್ವರ್ಗದಲ್ಲಿ ಅನ್ನದ ಭಾಗ್ಯ ಇರಲಿಲ್ವಾ? ಸ್ವರ್ಗದಲ್ಲಿದ್ದ ಕರ್ಣನೇ ಪುನಃ ಭೂಮಿಗೆ ಬಂದು ಪಿತೃಕಾರ್ಯ ಮತ್ತು ಅನ್ನದಾನಗಳನ್ನು ಮಾಡಿದ್ದಾದರೂ ಯಾಕೆ? ಸಾಕ್ಷಾತ್ ವಿಷ್ಣುವಿನ ಬೆವರಿನ ಅಂಶವೇ ಎಳ್ಳು ಹಾಗೂ ಅವರ ರೋಮವೇ ದರ್ಬೆ. ಸಾವಿನಾಚೆಯ ವಿಷಯಗಳನ್ನು ಹೇಳೋ ಗರುಡ ಪುರಾಣ ಏನ್ ಹೇಳುತ್ತೆ? ಅಂತಹ ದೇವಾನುದೇವ ಶ್ರೀರಾಮನು ಕೂಡ ಅಜ್ಞಾತವಾಸದಲ್ಲಿದ್ದರೂ ತನ್ನ ತಂದೆ ದಶರಥರ ಪಿತೃಕಾರ್ಯ ಮಾಡಿದ್ದಾದರೂ ಯಾಕೆ? ಹಿರಿಕರ ಹಬ್ಬನ ಮನೆಯ ಹಿರಿಮಗನನ್ನ ಅಡವಿಟ್ಟಾದ್ರೂ ಮಾಡು ಅಥವಾ ಮಾರಿಯಾದ್ರೂ ಮಾಡು ಅನ್ನೋ ಜನಪದ ಗಾದೆಯ ನಿಗೂಢ ಅರ್ಥವಾದ್ರೂ ಏನು? ಯಾವುದೇ ದೇವತಾ ಕಾರ್ಯ ಮಾಡಿದ್ರೂ ದೇವತೆಗಳ ಅನುಗ್ರಹ ಆಗ್ತಾ ಇಲ್ವಾ? ಹಾಗಿದ್ರೆ ಈ ವಿಡಿಯೋ ನಿಮಗಾಗಿ. ಪ್ರಿಯ ವೀಕ್ಷಕರೇ, ಕುರುಕ್ಷೇತ್ರ ಯುದ್ಧದಲ್ಲಿ 17ನೇ ದಿನ ಕೊಲ್ಲಲ್ಪಟ್ಟ ದಾನವೀರ ಕರ್ಣನು ಸ್ವರ್ಗ ಸೇರಿರ್ತಾರೆ. ಸ್ವರ್ಗದಲ್ಲಿ ಅವರಿಗೆ ಅವರು ಮಾಡಿದ ದಾನಗಳೆಲ್ಲ ದುಪ್ಪಟ್ಟು ಮೂರ್ಪಟ್ಟುಗಳಾಗಿ ಸೇರ್ತಿರುತ್ತೆ. ವಜ್ರ, ವೈಡೂರ್ಯ, ಆಭರಣ ಎಲ್ಲವೂ. ಆದರೆ ಕರ್ಣರು ಅನ್ನವನ್ನು ಬೆಳೆದರೆ ಅನ್ನ ಪ್ರಾಪ್ತಿಯಾಗ್ತಿರಲ್ಲ. ಇದನ್ನು ಗಮನಿಸಿದ ಕರ್ಣ ಸ್ವರ್ಗಾಧಿಪತಿಯಾದ ಇಂದ್ರನನ್ನು ಕೇಳ್ತಾರೆ, ಯಾಕೆ ನನಗೆ ಅನ್ನ ಸಿಗ್ತಾ ಇಲ್ಲ ಅಂತ. ಆಗ ಬಂದ ಉತ್ತರ, ಓ ಉದಾರಿ ಕರ್ಣ, ನೀನು ಭೂಲೋಕದಲ್ಲಿ ಅನೇಕ ದಾನಗಳನ್ನು ಮಾಡಿರುವೆ. ನಿನ್ನ ಇತರ ದಾನಗಳ ಪ್ರತಿರೂಪವಾಗಿ ನಿನಗೆ ಅವುಗಳೇ ದೊರೆತಿವೆ. ನೀನು ಸ್ವರ್ಗವನ್ನೂ ಸೇರಿರುವೆ. ಆದರೆ ಮೋಕ್ಷ, ಸಂತೋಷ ಹಾಗೂ ಶಾಂತಿಯ ಬಾಗಿಲುಗಳು ತೆರೆಯುವುದಿಲ್ಲ. ನೀನು ನಿನ್ನ ಪಿತೃಗಳಿಗೆ ಆಹಾರವನ್ನು ನೀಡಬೇಕಿತ್ತು, ಅವರ ಆತ್ಮಕ್ಕೂ ಮೋಕ್ಷ ನೀಡಬೇಕಿತ್ತು. ನಿನ್ನ ಪಿತೃಗಳಿಗೆ ಆಹಾರವನ್ನು ನೀಡಿರದ ಕಾರಣ ಇಂದು ನಿನಗೆ ಈ ಪರಿಸ್ಥಿತಿ ಬಂದಿದೆ ಎಂದು ಹೇಳ್ತಾರೆ. ದೇವರಾಜ ಇಂದ್ರನ ಈ ಉತ್ತರವನ್ನು ಕೇಳಿದ ಕರ್ಣನು ಕೈ ಮುಗಿದು, ತನ್ನ ಪೂರ್ವಜರು ಯಾರೆಂದು ಮತ್ತು ಅವರು ಯಾವ ಕುಲದವರು ಎಂದು ನನಗೆ ತಿಳಿದಿರಲಿಲ್ಲ. ಆದ ಕಾರಣ ನಾನು ನನ್ನ ಪಿತೃಗಳಿಗೆ ಶ್ರಾದ್ದ ಕಾರ್ಯವನ್ನು ಮಾಡಲಾಗಲಿಲ್ಲ. ನಾನು ಮರಣ ಹೊಂದುವುದಕ್ಕೂ ಸ್ವಲ್ಪ ಸಮಯದ ಮೊದಲಷ್ಟೇ ನನ್ನ ತಾಯಿ ಕುಂತಿ ಎಂಬುದು ತಿಳಿಯಿತು ಎಂದು ಹೇಳ್ತಾರೆ. ಕರ್ಣನ ಕಷ್ಟವನ್ನು ಆಲಿಸಿದ ಇಂದ್ರನು ಕರ್ಣನನ್ನು 16 ದಿನಗಳ ಕಾಲ ಭೂಮಿಗೆ ಹಿಂದಿರುಗಲು ಅವಕಾಶ ನೀಡ್ತಾರೆ. ಆ ಅವಕಾಶವನ್ನು ಸದುಪಯೋಗಿಸಿಕೊಂಡ ಕರ್ಣ ತನ್ನ ಪಿತೃಗಳಿಗೆ ತರ್ಪಣ ಮತ್ತು ಶ್ರಾದ್ದವನ್ನು ಮಾಡಿ ನಂತರ ಪೂರ್ವಜರ ಹೆಸರಿನಲ್ಲಿ ಅನ್ನದಾನವನ್ನು ಕೂಡ ಮಾಡ್ತಾರೆ. ಪುರಾಣದ ಪ್ರಕಾರ ಈ 16 ದಿನಗಳನ್ನು ಪಿತೃಪಕ್ಷ ಅಂತ ಕರೀತಾರೆ. ಪಿತೃ ಅಂದರೆ ಪೂರ್ವಜರು, ಆನ್ಸೆಸ್ಟರ್ಸ್. ಪಕ್ಷ ಅಂದರೆ 15 ದಿನಗಳು, ಫೋರ್ಟ್ನೈಟ್ ಅಂತ ಹೇಳ್ತೀವಲ್ಲ ಅದು. ಭಾದ್ರಪದ ಮಾಸದ ಹುಣ್ಣಿಮೆಯಿಂದ ಅಮಾವಾಸ್ಯೆವರೆಗಿನ ಅವಧಿಯೇ ಪಿತೃಪಕ್ಷ. ಈ ಪಿತೃಪಕ್ಷದಲ್ಲಿ ಪಿತೃದೇವತೆಗಳು ಹಾಗೂ ಪೂರ್ವಜರು ಆಹಾರಕ್ಕಾಗಿ ಅವರ ವಂಶಸ್ಥರ ಮನೆಗಳ ಮುಂದೆ ಕಾಯ್ತಾ ಇರ್ತಾರೆ ಅನ್ನೋದು ನಂಬಿಕೆ. ಅರೆ, ವ್ಯಕ್ತಿ ಸತ್ತ ನಂತರ ಶ್ರಾದ್ದ ಮಾಡಿರ್ತೀವಿ, ಕೆಲವರು ವರ್ಷದ ತಿಥಿನೂ ಮಾಡ್ತಾ ಇರ್ತೀರಿ. ಆದರೂ ಇದನ್ನ್ಯಾಕೆ ಮಾಡಬೇಕು ಅನ್ನೋದಕ್ಕೆ ಉತ್ತರ, ನಿಮಗೆ ನಿಮ್ಮ ತಾತನ ಮರಣದ ದಿನ ನೆನಪಿದ್ದು ಅವರಿಗೆ ವರ್ಷದ ತಿಥಿನ ಮಾಡ್ತಿರ್ಬಹುದು. ಮುತ್ತಾತನ ಮರಣದ ದಿನ ನೆನಪಿದ್ದು ಅವರಿಗೂ ವರ್ಷದ ತಿಥಿ ಮಾಡ್ತಿರ್ಬೋದು. ಆದರೆ ನಿಮ್ಮ ಮುತ್ತಾತನ ತಂದೆದು, ನಿಮ್ಮ ಮುತ್ತಾತನ ತಾತಂದು, ಹೀಗೆ ನೆನಪಿಲ್ಲದ ಹಾಗೂ ನೆನಪಿರುವ ಎಲ್ಲರ ಶ್ರಾದ್ದವನ್ನು ಮಾಡೋಕ್ಕೆ, ಅವರ ಗೌರವ ಸೂಚಕವಾಗಿ ಆಹಾರದಾನ ಮಾಡೋಕ್ಕೆ ಪ್ರಸಕ್ತವಾದ ಪಕ್ಷ ಪಿತೃಪಕ್ಷ. ಅದರಲ್ಲೂ ಪ್ರಸಕ್ತವಾದ ದಿನ ಸರ್ವ ಪಿತೃ ಅಮಾವಾಸ್ಯೆಯ ದಿನ, ಅದೇ ಮಹಾಲಯ ಅಮಾವಾಸ್ಯೆ. ಶ್ರದ್ಧೆಯೇ ಶ್ರಾದ್ದ. ಇದನ್ನು ಗಂಡು ಮಕ್ಕಳು ತನ್ನ ಪಿತೃವಿನ ಋಣ ತೀರಿಸಲು ಮಾಡ್ತಾರೆ. ಆದರೆ ಹೆಣ್ಣು ತಾನು ಮದುವೆ ಆದಾಗಲೇ ಪಿತೃ ಋಣವನ್ನು ತೀರಿಸಿಬಿಡ್ತಾರೆ. ಸಾಮಾನ್ಯವಾಗಿ ಪಿಂಡದಾನ ಮಾಡುವಾಗ ನಾವು 3 ಉಂಡೆಗಳನ್ನು ನೋಡ್ತೇವೆ. ವಸು, ರುದ್ರ, ಆದಿತ್ಯ ಎಂಬ 3 ದೇವಗಣಗಳುಳ್ಳ ಪಿತೃದೇವತೆಗಳು ಈ ಪಿಂಡವನ್ನು ಗತಿಸಿದ ವ್ಯಕ್ತಿಯ ಇಚ್ಛೆಯ ಆಹಾರ ರೂಪಕ್ಕೆ ಮಾರ್ಪಾಡು ಮಾಡಿ ಅವರಿಗೆ ತಲುಪಿಸುವ ಪಿತೃದೇವತೆಗಳು. ಅಲ್ಲದೆ 3 ಅಮೃತಗಣವುಳ್ಳ ವೈರಾಜ, ಭ್ರೀಷರ ಹಾಗೂ ಅಗ್ನಿಶ್ವತ ಹಾಗೂ 4 ಮೃತಗಣವುಳ್ಳ ಸುಕಾಲ, ಹವಿರ್ಭುಜ, ಅಜ್ಜಪರ ಮತ್ತು ಸೋಮಪಾರ
ಈ ಪಿತೃದೇವತೆಗಳು ಕೂಡ ಭೂಮಿಗೆ ಬಂದು ಹಿರಿಯರಲ್ಲಿ ನಮ್ಮ ಶ್ರದ್ಧಾ, ಭಕ್ತಿ, ನಿಷ್ಠೆ ಹಾಗೂ ದಾನಗಳನ್ನು ಗಮನಿಸಿ ನಮಗೆ ಆಶೀರ್ವಾದ ಮಾಡ್ತಾರೆ ಅನ್ನೋದು ನಂಬಿಕೆ. ಅನೇಕ ಶುಭ ಕಾರ್ಯಕ್ಕೂ ಮುನ್ನ ನಾಂದಿ ಸಮಾರಾಧನೆಯನ್ನು ಮಾಡ್ತೇವೆ. ಅದು ಕೂಡ ಪಿತೃ ಕಾರ್ಯವೇ. ಶುಭ ಕಾರ್ಯಕ್ಕೆ ಪೂರ್ವಜರ ಆಶೀರ್ವಾದ ಬೇಡಲು ಮಾಡುವ ಆರಾಧನೆ ಇದು. ಮನುಷ್ಯರಷ್ಟೇ ಅಲ್ಲದೆ ನಾಗಗಳು, ಅಸುರರು ಹಾಗೂ ದೇವತೆಗಳು ಕೂಡ ಪಿತೃದೇವತೆಗಳ ಆರಾಧನೆ ಮಾಡ್ತಾರೆ. ಮರ್ಯಾದ ಪುರುಷ ಶ್ರೀರಾಮರು ತನ್ನ ತಂದೆ ದಶರಥರ ಮರಣದ ವಿಷಯವನ್ನು ತಿಳಿದ ನಂತರ ಅಜ್ಞಾತವಾಸದಲ್ಲಿದ್ದರೂ ಪಿತೃಕಾರ್ಯ ನೆರವೇರಿಸಿರುತ್ತಾರೆ. ಆ ಸಂದರ್ಭದಲ್ಲಿ ಬ್ರಾಹ್ಮಣರಿಗೆ ಊಟ ಬಡಿಸುತ್ತಿದ್ದ ಸೀತಾಮಾತೆಗೆ ಒಬ್ಬ ಬ್ರಾಹ್ಮಣರಲ್ಲಿ ದಶರಥರು ಕಂಡರಂತೆ. ದೇವ ಕಾರ್ಯ ಪಿತೃಕಾರ್ಯ ವಿಶಿಷ್ಯ ಅಂತಾರೆ. ಅಂದರೆ ದೇವ ಕಾರ್ಯಕ್ಕಿಂತಲೂ ಪಿತೃಕಾರ್ಯ ವಿಶಿಷ್ಟವಾದದ್ದು. ಬಹುಶಃ ಇದೊಂದೇ ಕಾರಣಕ್ಕೆ ನಮ್ಮಲ್ಲಿ ಹಲವರು ಏನೇ ಮಾಡಿದರೂ ದೇವರ ಅನುಗ್ರಹ ಆಗ್ತಿರಲ್ಲ. ಕಷ್ಟಗಳ ಮೇಲೆ ಕಷ್ಟ, ಸಮಸ್ಯೆಗಳ ಸರಮಾಲೆ, ನಷ್ಟಗಳನ್ನು ಅನುಭವಿಸ್ತಾ ಇರ್ತಾರೆ. ಹಾಗಿದ್ರೆ ಪಿತೃಕಾರ್ಯದಲ್ಲಿ ಏನು ಮಾಡಬೇಕು, ಏನು ಮಾಡಬಾರ್ದು? ಕೋಪ ಮಾಡಿಕೊಂಡು, ಗಡಿಬಿಡಿ ಮಾಡಿಕೊಂಡು ಅಥವಾ ಬೈದಾಡಿಕೊಂಡು ಪಿತೃಕಾರ್ಯ ಮಾಡಿದರೆ ಅದು ವ್ಯರ್ಥ. ಶ್ರದ್ಧೆಯಿಂದ, ಶುಚಿಯಾಗಿ, ತಾಳ್ಮೆಯಿಂದ, ಭಕ್ತಿಯಿಂದ ಪಿತೃಕಾರ್ಯ ಮಾಡಬೇಕು. ಮುಖ್ಯವಾಗಿ ಕುತಾಪ ಕಾಲದಲ್ಲಿ, ಅಂದರೆ ಆ ದಿನದ ತುಂಬ ತಾಪ ಇರುವ ಕಾಲ, ನೆತ್ತಿಯ ಮೇಲೆ ಸೂರ್ಯ ಅಂತೀವಲ್ಲ ಅದು, ಅಂದರೆ ಮಧ್ಯಾಹ್ನದ ಸಮಯ ಬಹಳ ಶ್ರೇಷ್ಠವಾದ ಸಮಯ. ನಿಮ್ಮ ಪೂರ್ವಜರು ಪಿತೃಕಾರ್ಯ ಮಾಡಿಲ್ಲ, ಇದು ನಿಮ್ಮ ವಂಶಕ್ಕೆ ಶಾಪ ಆಗತ್ತಾ ಅಂದರೆ ಇಲ್ಲ. ನೀವೇನಾದರೂ ಅವರ ತಪ್ಪುಗಳನ್ನು ಸರಿ ಮಾಡಲು ಪಿತೃಕಾರ್ಯ ಮಾಡಿದರೆ ಕ್ಷಮೆಗೆ ಅರ್ಹರಾಗ್ತೀರಿ ಹಾಗೂ ಶಾಪ ಮುಕ್ತರಾಗಿ ಕೃಪೆಗೆ ಒಳಗಾಗ್ತೀರಿ. ಕಾಶಿ, ಗಯಾ, ಬದರಿ ಹಾಗೂ ಇತರ ನದಿಗಳ ಸಂಗಮ ತೀರಗಳಲ್ಲಿ ಕಪ್ಪು ಎಳ್ಳು ಹಾಗೂ ದರ್ಬೆಗಳಿಂದ ಬಿಡುವ ತರ್ಪಣ ಶ್ರೇಷ್ಠವಾದದ್ದು. ಗರುಡ ಪುರಾಣದ ಪ್ರಕಾರ ಎಳ್ಳು ಸಾಕ್ಷಾತ್ ವಿಷ್ಣುವಿನ ಅಂಶ. ಅದರಲ್ಲೂ ಕಪ್ಪು ಎಳ್ಳು ಸ್ವಾಮಿಯು ವರಾಹ ರೂಪದಲ್ಲಿದ್ದಾಗ ಹರಿದ ಬೆವರು. ಇನ್ನು ದರ್ಬೆಯು ಸ್ವಾಮಿ ವಿಷ್ಣುವಿನ ರೋಮವಾಗಿದ್ದು, ದರ್ಬೆಯ ತಳದಲ್ಲಿ ಬ್ರಹ್ಮ, ಮಧ್ಯದಲ್ಲಿ ವಿಷ್ಣು ಹಾಗೂ ಮೇಲ್ಭಾಗದಲ್ಲಿ ಶಿವ ನೆಲೆಸಿರುತ್ತಾರೆ. ಆದ್ದರಿಂದಲೇ ಪಿತೃಕಾರ್ಯಗಳಲ್ಲಿ ಇವುಗಳದ್ದು ಪ್ರಮುಖ ಪಾತ್ರ. ದುಷ್ಟ ಶಕ್ತಿಗಳ ನಿಗ್ರಹ, ಪಾಪ ವಿನಾಶನ ಹಾಗೂ ಪರಿಶುದ್ಧತೆಗಳ ಪ್ರತೀಕವಾಗಿಯೂ ಇವುಗಳನ್ನು ಬಳಸ್ತಾರೆ. ಜನಪದ ಗಾದೆ ಹಿರಿಕರಂ ಹಬ್ಬವನ್ನು ಮನೆ ಹಿರಿಮಗನನ್ನು ಅಡವಿಟ್ಟಾದರೂ ಮಾಡು ಅಥವಾ ಮಾರಿಯಾದರೂ ಮಾಡೋ ಅನ್ನೋದರ ಹಿಂದೆ ಇಷ್ಟೆಲ್ಲ ಮಹತ್ವಗಳಿವೆ ವೀಕ್ಷಕರೇ. ಆರ್ಥಿಕ ಶಕ್ತಿ ಇಲ್ಲದೆ ಇರುವವರು, ಕಡುಬಡವರು ಪಿತೃಕಾರ್ಯ ಮಾಡಲು ಆಗದಿದ್ದಲ್ಲಿ ಹೀಗೆ ಮಾಡಿ. ಕುತಾಪ ಕಾಲದಲ್ಲಿ ಹುಲ್ಲನ್ನು ಗೋವಿಗೆ ನೀಡಿ ನಿಮ್ಮ ಪೂರ್ವಜರನ್ನು ಶ್ರದ್ಧಾ, ಭಕ್ತಿಯಿಂದ ಬೇಡಿಕೊಳ್ಳಿ. ಆಗ ಪಿತೃಗಳು ಹಾಗೂ ಪಿತೃ ದೇವತೆಗಳು ದಯೆ ಅನುಗ್ರಹಿಸಿ ಆಶೀರ್ವಾದ ನೀಡ್ತಾರೆ. ಇದು ಪುರಾಣದ ಅತಿ ಶ್ರೇಷ್ಠ ಶ್ರಾದ್ದ. ಆದರೆ ನಿಮ್ಮಲ್ಲಿ ಶಕ್ತಿ ಇದ್ದರೂ ಪಿತೃಕಾರ್ಯ ಮಾಡದಿದ್ದಲ್ಲಿ ಸಮಸ್ಯೆಗಳ ಸುಳಿಗೆ ಸಿಲುಕುವುದಂತೂ ಖಚಿತ. ಶ್ರದ್ಧೆಯಿಂದ, ಭಕ್ತಿಯಿಂದ, ಪ್ರೀತಿಯಿಂದ, ಗೌರವದಿಂದ ನಮ್ಮ ಪೂರ್ವಜರನ್ನು ನೆನೆಯುತ್ತಾ, ಪಿತೃದೇವತೆಗಳಿಗೆ ನಮಿಸುತ್ತಾ, ಸರಿಯಾದ ಕ್ರಮದಲ್ಲಿ ಪಿತೃಕಾರ್ಯಗಳನ್ನು ಮಾಡಿ ಹಾಗೂ ಕೃಪೆಗೆ ಪಾತ್ರರಾಗಿ ಅಂತ ಕೇಳಿಕೊಳ್ತಾ ಈ ಸಂಚಿಕೆ ಮುಗಿಸ್ತೇವೆ. ಸರ್ವೇ ಜನ ಸುಖಿನೋ ಭವಂತು. ನೋಡ್ತಾ ಇರಿ, ಪ್ರೋತ್ಸಾಹಿಸ್ತಾ ಇರಿ. ಮಂಜು ಇಂಡಿಯನ್.